ಇವತ್ತು ನಮ್ಮಮ್ಮ ಏನೋ ಒಂದು ಸ್ಪೆಷಲ್ ಮಾಡ್ತಾರಂತೆ, ನೋಡೋಣ ಏನು ಮಾಡ್ತಾರೆ ಅಂತ. ಕೊಂಬು, ಅಮ್ಮಮ್ಮ ಏನು ಮಾಡುತ್ತಂತೆ ಇವತ್ತು ಸ್ಪೆಷಲ್? ಹೌದಾ? ಅಮ್ಮ ಏನು ಮಾಡ್ತಾ ಇದೀಯಮ್ಮ? ರಾಗಿ ಹಲ್ವಾ ಮಾಡೋಣ ಅಂತ ಇದೀವಿ ಮಗುಗೆ. ಓ, ಮಕ್ಕಳು ತಿನ್ಬೋದಾ? ಪ್ರೋಟೀನ್ ಅಂಶ ಇರುತ್ತೆ. ಫಸ್ಟ್ ನೆನೆ ಹಾಕ್ಬೇಕಾ? 1-2 ಗಂಟೆ ನೆನೆ ಹಾಕಬೇಕು. ಎಷ್ಟು ತಗೊಂಡಿದ್ಯಾ ರಾಗಿಮ್ಮ? ಒಂದು 100 ಗ್ರಾಮ್ ಅಷ್ಟೇ. ಓಕೆ, ಗ್ರೈಂಡ್ ಮಾಡ್ಕೋಬೇಕು. ಈ ಪಂಬು ನೋಡು ಯಾವಾಗ ಚಪ್ಪಲ್ ಹಾಕೊಳ್ಳೋದು, ಬೂವ ಹತ್ರ ಕರ್ಕೊಂಡು ಹೋಗ್ತಾರೆ ಅಂತ. ಎಷ್ಟು ಅವರ್ ನೆನೆ ಹಾಕ್ತೆ ಅಮ್ಮ? 2 ಅವರ್ ನೆನೆ ಹಾಕ್ತೆ. ನೆನ್ಕೊಂಡಿರುತ್ತೆ, ಇವಾಗ ಗ್ರೈಂಡ್ ಮಾಡಬೇಕು. ಒಂದು ಸಾಂಗ್ ಅಮ್ಮ. ಗ್ರೈಂಡ್ ಮಾಡಬೇಕಾದ್ರೆ ಏನೂ ಹಾಕಲ್ಲಲ್ವಾ? ಸ್ವಲ್ಪ ನೀರು ಹಾಕ್ತೆ. ಓಕೆ. ಕನ್ಸಿಸ್ಟೆನ್ಸಿ ಬಂತು. ಇನ್ನೊಂದು ಸ್ವಲ್ಪ ಆಗ್ಲಿಲ್ವಾ? ಸ್ವಲ್ಪ ಉಪ್ಪು ಹಾಕಿದ್ಯಾ? ಸ್ವಲ್ಪ ಉಪ್ಪು ಹಾಕಿ ಅದಕ್ಕೆ ಸೋಸ್ತೀಯ. ಇದರಲ್ಲೆಲ್ಲ ಸಿಕ್ಕಾಕೊಳ್ಳುತ್ತೆ ಅಲ್ಲ ಸ್ವಲ್ಪ. ರಾಗಿಲಿ ತುಂಬ ಬೆನಿಫಿಟ್ ಇದೆ ಅಲ್ವಮ್ಮ? ಪ್ರೋಟೀನ್ ಇದೆ, ತುಂಬ ಒಳ್ಳೇದಿದೆ. ಮಕ್ಕಳಿಗೆಲ್ಲ, ಚಿಕ್ಕ ಮಕ್ಕಳಿಗೆಲ್ಲ ತುಂಬ ಒಳ್ಳೇದು. ಇವಾಗಲೇ ಘಮ ಬರ್ತಿದೆ. ಏಲಕ್ಕಿ ಹಾಕಿದ್ಕು, ಏಲಕ್ಕಿ ಹಾಕಿ ಶುಗರ್ ಆ್ಯಡ್ ಮಾಡೋದು, ಹಾಗೆ ತಿರುಗೋದು. ಒಳ್ಳೆ ಫ್ರೇಗ್ರೆನ್ಸ್ ಬರ್ತದೆ ಇವಾಗೆ. ಎಲ್ಲಿಂದ ಕಲ್ತ್ಕೊಂಡೆ ಅಮ್ಮ? ಎಲ್ಲ ನಿಮ್ಮ ಅಜ್ಜಿ ಇದ್ದಾರೆ, ನಿಮ್ಮ ಅಪ್ಪನ ಅಮ್ಮ, ನಮ್ಮತ್ತೆ ಹೇಳ್ಕೊಟ್ಟಿದ್ದೀರಲ್ಲ. ಯಾವಾಗಲೂ ಮಾಡ್ತಾ ಇದ್ರಾ? ಮಾಡ್ತಾ ಇರ್ತೀವಿ. ಅವರು ಮಾಡ್ತಾ ಇದ್ರು, ಅವ್ರನ್ನ ನೋಡ್ಕೊಂಡು ನೀವು ಕಲ್ತೀರ. ನಮ್ಮ ಅಜ್ಜಿ ಅಂತೂ ಏನು ಮಾಡಿದ್ರು ಸಖತ್ ಟೇಸ್ಟಿಯಾಗಿ ಮಾಡೋರು ಅಲ್ವಮ್ಮ? ಏನು ಮುಟ್ಟಿದೆಲ್ಲ ಸಖತ್ ಟೇಸ್ಟಿಯಾಗಿ ಮಾಡೋರು. ಬರಲಿಲ್ಲ? ಸ್ವಲ್ಪ ಏಲಕ್ಕಿ ಪುಡಿ ಮಾಡಿ ಏಲಕ್ಕಿ ಹಾಕಬೇಕು. ಆಮೇಲೆ ಸ್ವಲ್ಪ ಶುಗರು. ಎಷ್ಟು ಹಾಕ್ತೀಯಮ್ಮ ಶುಗರು? ಅದೇ ನಮಗೆ ಟೇಸ್ಟಿಗಾಗಿ ಹಿಂಗೆ ತಿರುಗಿಸ್ತಾ ಇರಬೇಕಾ? ಗಟ್ಟಿ ಆಗೋ ತನಕ ತಿರುಗಿಸ್ಬೇಕು. ಅಂದರೆ ಲೋ ಫ್ಲೇಮ್ ಫಸ್ಟ್ ಏನು ತೊಂದರೆ ಇಲ್ಲ, ಆಮೇಲೆ ಲೋ ಫ್ಲೇಮ್, ಆಮೇಲೆ ಲಾಸ್ಟಿಗೆ ತುಪ್ಪ ಆ್ಯಡ್ ಮಾಡೋದು. ಕನ್ಸಿಸ್ಟೆನ್ಸಿ ಬಂದಾಗ ತುಪ್ಪ ಆ್ಯಡ್ ಮಾಡಬೇಕು. ಲಿಕ್ವಿಡಿಂದ ಎಷ್ಟು ಬೇಗ ಈ ಥರ ಆಯ್ತು ಅಲ್ವಾ? ಇವಾಗ ಲೋ ಫ್ಲೇಮ್ ಮಾಡ್ಕೊಂಡ ಇವಾಗ ಘಮ ಘಮ ತುಪ್ಪ. ಮನೇಲೇ ಮಾಡಿ ತುಪ್ಪ ಅಲ್ವಮ್ಮ? ಮನೆಯ ತುಪ್ಪ 2 ಸ್ಪೂನ್ ಹಾಕ್ದಾ? ಜಾಸ್ತಿನೂ ಹಾಕೋಬೋದು, ಚೆನ್ನಾಗಿರುತ್ತೆ. ಇದೆಲ್ಲ ಗಟ್ಟಿಯಾಗಿ ತಳ ಇಟ್ಬಿಡುತ್ತೆ, ತಳಕ್ಕೆ ಹೋಗುತ್ತೆ ತುಪ್ಪ ಎಲ್ಲ, ಚೆನ್ನಾಗಿರುತ್ತೆ. ಆಯಿತು ಅಂತ ಅಲ್ಲಿಗೆ. ನೀವು ರಾಗಿ ಹಲ್ವಾ ಒಂಥರ ಈಜಿ, ಚೆನ್ನಾಗಿರುತ್ತೆ. ಮಕ್ಕಳಿಗೆಲ್ಲ ಒಳ್ಳೆ ಪ್ರೋಟೀನ್ ಅಂಶ ಸಿಗ್ತಿದ್ರಲ್ಲಿ, ಚೆನ್ನಾಗಿರುತ್ತೆ. ಇವಾಗ ಏನೇನೋ ಹೊರಗಡೆ ತಿನ್ನೋಕ್ಕಿಂತ ಹಿಂಗೆ ಮಾಡಿಕೊಂಡು ಮಕ್ಕಳಿಗೆ ಕೊಟ್ಟರೆ ಮಕ್ಕಳಿಗೂ ಆರೋಗ್ಯ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ ಇರುತ್ತೆ. ಗಟ್ಟಿ ಸ್ವಲ್ಪ ಇದಾಯ್ತಲ್ವ? ತಟ್ಟೆಗೆ ಇಟ್ಕೊಂಡು ಇದನ್ನ ತಟ್ಟೆಗೆ ಹಾಕ್ಬೇಕು. ಅವಾಗ ಎಷ್ಟೊತ್ತಿಗೆ ಬೇಕು? ಒಂದು ಹಾಫ್ ಆನ್ ಅವರ್ ಬಿಟ್ಟರೆ ಸ್ವಲ್ಪ ಆರಿದ್ರೆ ಸಾಕು, ಚೆನ್ನಾಗಾಗುತ್ತೆ. ಕೋಲ್ಡ್ ಇದಕ್ಕೆ ಫ್ರಿಜ್ಜಲ್ಲಿ ಇಟ್ಕೊಂಡು ಕೋಲ್ಡಾಗಿ ತಿಂದು ಚೆನ್ನಾಗಿರುತ್ತೆ. ಹಾಗೇನಾದರೂ ತಿನ್ನಬೇಕು, ಸ್ವಲ್ಪ ಆರಿದ್ರೆ ಸಾಕು. ತುಪ್ಪ ಇವಿಗೆ ಎಲ್ಲ ಕಡೆ ಹಡ್ಕೋಬೇಕು. ಹಾಕೊಂಡು
ಪಂಬು ರೆಡಿ, ನೆಮ್ ರೆಡಿ. ಪಂಬು ವೆಯ್ಟ್ ಮಾಡ್ತಾ ಇದೆಯಾ ಮಗನೇ ನೆಮ್ ತಿನ್ನಕ್ಕೆ? ಕೊಡ್ತಾರೆ ತಡಿ. ಏನ್ ಮಾಡ್ತಾ ಇದ್ದಾರೆ ಅಮ್ಮಮ್ಮ? ಏನ್ ಮಾಡ್ತಾ ಇದ್ದಾರೆ ಅಮ್ಮಮ್ಮ? ಈ ತರ ಕನ್ಸಿಸ್ಟೆನ್ಸಿ ಹುಯ್ಬೇಕು ಒಂದು ಪ್ಲೇಟ್ಗೆ ತುಪ್ಪ ಎಲ್ಲ ಹಾಕಿ. ಅವಾಗ ಕಟ್ ಮಾಡಕ್ ಈಸಿ ಆಗುತ್ತಲ್ವಾ? ಕೊಡ್ಪಂಬು ಆರದ್ಮೇಲೆ ಪೀಸ್ ಮಾಡ್ಬೋದು.